कांग्रेस पार्टी की मीटिंग होती है तो हमारे सब नेताओं के हम नाम लेते हैं। जैसे अभी मैं आया, स्टेज पे जो हमारे नेता हैं उनके हम नाम लेते हैं, उनका स्वागत करते हैं। सिद्धरमैया जी की बात करते हैं, डीके शिवकुमार की बात करते हैं, परमेश्वर जी, खारगे जी की बात करते हैं। ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಹೆಸರುಗಳನ್ನು ತೆಗೆದುಕೊಂಡು ಇವತ್ತು ರಾಜ್ಯದ ನಾಯಕರುಗಳಂತ ಸಿದ್ದರಾಮಯ್ಯ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಡಿಕೆ ಶಿವಕುಮಾರ್ ಸಾಹೇಬರ ಬಗ್ಗೆ ಮಾತನಾಡಬೇಕಾಗುತ್ತದೆ। मगर जब प्रधानमंत्री भाषण करते हैं वो अपने भाषण में किसी और नेता का नाम कभी नहीं लेते। ಯಾವಾಗ ಪ್ರಧಾನಮಂತ್ರಿಗಳು ಭಾಷಣವನ್ನ ಮಾಡ್ತಾರೆ ಅವರು ಯಾವ ಕೂಡ ಒಬ್ಬ ಕಾರ್ಯಕರ್ತ ಹಾಗೂ ಪಕ್ಷದವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ। आके प्रधानमंत्री जी अपनी बात कर जाते हैं, ना किसी और नेता का नाम लेते हैं। ಅವ್ರು ಬಂದ ಮೇಲೆ ಯಾರ ಬಗ್ಗೆ ಮಾತಾಡ್ತಾರೆ ಅಥವಾ ಯಾರ ಬಗ್ಗೆ ಹೆಸರುಗಳನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ। बीजेपी के नेताओं को छोड़ो, उनके जो सीनियर नेता हैं, येदुरप्पा जी हैं, बोम्मई जी हैं, उनका नाम मोदी जी कभी नहीं लेंगे। ಬಿಜೆಪಿ ನಾಯಕರುಗಳು ಬಿಡಿ, ಅವರು ಯಡಿಯೂರಪ್ಪ ಆಗಲಿ ಅಥವಾ ವರಿಷ್ಠ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ನಾಯಕರ ಹೆಸರುಗಳನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ। मोदी जी सोचते हैं कि सिर्फ नरेंद्र मोदी जी हैं, बाकी कोई और है ही नहीं। ಮೋದಿಜಿ ಅವರು ಯೋಚನೆ ಮಾಡ್ತಾರೆ, ಕೇವಲ ನಾನು ನರೇಂದ್ರ ಮೋದಿ ಇದ್ದೀನಿ, ಬರೇ ನರೇಂದ್ರ ಮೋದಿ ಆಗೇ ಇರ್ತೀನಿ ಅಂತ ಹೇಳ್ತಾರೆ। या फिर बीजेपी के कर्नाटक के नेता इतने भ्रष्ट हैं कि प्रधानमंत्री उनका नाम नहीं लेना चाहते। ಕರ್ನಾಟಕದ ಬಿಜೆಪಿ ನಾಯಕರು ಇಟ್ಟ ಭ್ರಷ್ಟರಾಗಿದ್ದಾರೆ, ಅವರ ಹೆಸರನ್ನ ಪ್ರಧಾನಿಯವರು ತೆಗೆದುಕೊಳ್ಳುವುದಿಲ್ಲ। 40% नंबर आपने सुना होगा। 40% ನೀವು ಕಮಿಷನ್ ಅನ್ನ ಕೇಳಿರ್ತೀರಿ। पिछले 3 साल कर्नाटक ने सिर्फ 40, 40, 40, 40, 40 सुना है। ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ಕೇವಲ 40% ಕೇಳಿದ್ದೀರಿ। कोई भी काम करवाना हो, बीजेपी को पहले 40% कमीशन दो, उसके बाद काम होगा, नहीं तो काम नहीं होगा। ಯಾವುದೇ ಕೆಲಸವನ್ನ ಮಾಡಿ ಬಿಜೆಪಿ ಅವರಿಗೆ 40% ಕೊಟ್ರೆ ಮಾತ್ರ ಕೆಲಸವಾಗುತ್ತದೆ। उसको डबल इंजन सरकार कहते थे। 1.5 लाख करोड़ रुपए 4 साल में वो चोरी कर गए। ಅವರಿಗೆ ಡಬಲ್ ಇಂಜನ್ ಸರ್ಕಾರ ಅಂತಾರೆ, ಆದ್ರೆ 1.5 ಲಕ್ಷ ಕೋಟಿ ರೂಪಾಯಿಯನ್ನ ನುಂಗಿ ನೀರು ಕುಡಿದಿದ್ದಾರೆ। 1.5 लाख करोड़ रुपए 4 साल में। 1.5 ಲಕ್ಷ ಕೋಟಿ ರೂಪಾಯಿ। उनके एमएलए कहते हैं कि बीजेपी में चीफ मिनिस्टर का पोस्ट 2500 करोड़ में खरीदा जा सकता है। ಬಿಜೆಪಿ ಅವರು ಹೇಳ್ತಾರೆ ಅವರ ಪಕ್ಷದವರು ಭ್ರಷ್ಟಾಚಾರವನ್ನು ಮಾಡಿಲ್ಲ ಅಂತ। कॉन्ट्रैक्टर एसोसिएशन प्रधानमंत्री को चिट्ठी लिखता है, कहता है कि कर्नाटक में 40% कमीशन लिया जा रहा है। प्रधानमंत्री चिट्ठी का जवाब नहीं देते। ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾರೆ ಕರ್ನಾಟಕದಲ್ಲಿ 40% ಸರ್ಕಾರ 40% ಕಮಿಷನ್ ತಗೋತಿದೆ, ಆದ್ರೂ ಕೂಡ ಅದರ ಬಗ್ಗೆ ಪ್ರಧಾನಿಯವರು ತಲೆ ಕೆಡಿಸಿಕೊಂಡಿಲ್ಲ। पुलिस सब इंस्पेक्टर स्कैम, असिस्टेंट प्रोफेसर स्कैम, असिस्टेंट इंजीनियर स्कैम, कोऑपरेटिव बैंक स्कैम, स्कैम्स की लाइन लगी हुई है। ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆಗಲಿ, ಅದರಂತೆ ಹಲವಾರು ಎಲ್ಲ ಪ್ರಕರಣಗಳಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ। तो प्रधानमंत्री यहां आते हैं, प्रधानमंत्री को सबसे पहले कर्नाटक की जनता को समझाना चाहिए कि उन्होंने ये जो 40% भ्रष्ट सरकार है इसके बारे में क्या किया। ಪ್ರಧಾನಮಂತ್ರಿ ಅವರು ಕರ್ನಾಟಕಕ್ಕೆ ಬರ್ತಾರೆ, ಕರ್ನಾಟಕದಲ್ಲಿ 40% ಬಿಜೆಪಿ ಸರ್ಕಾರ ಇದೆ, ಅದರ ಬಗ್ಗೆ ಅವರು ಏನನ್ನ ಮಾಡಿದ್ರು, कितने लोगों को प्रधानमंत्री ने गिरफ्तार करवाया, ಎಷ್ಟು ಜನಗಳಿಗೆ ಪ್ರಧಾನಮಂತ್ರಿಗಳು ಅರೆಸ್ಟ್ ಅನ್ನ ಮಾಡಿಸಿದ್ರು, प्रधानमंत्री ने कितनी इंक्वायरी कराई, ಪ್ರಧಾನಮಂತ್ರಿಗಳು ಎಷ್ಟು ತನಿಖೆಗಳನ್ನ ಮಾಡಿಸಿದ್ರು। पहले प्रधानमंत्री कहते थे डबल इंजन सरकार, ಮೊದಲು ಪ್ರಧಾನಮಂತ್ರಿಗಳು ಹೇಳ್ತಿದ್ರು ಡಬಲ್ ಇಂಜನ್ ಸರ್ಕಾರ ಇದೆ ಅಂತ। सवाल यह है कि 40% में से
कौन से इंजन को कितना मिला। ತಿಳಿದುಕೊಳ್ಳಬೇಕಾಗ್ತದೆ 40% ರಲ್ಲಿ ಯಾವ ಇಂಜಿನ್ಗೆ ಎಷ್ಟು ಸಿಕ್ಕಿತು ಅಂತ। कर्नाटक के इंजन को कितना पैसा आपका मिला और कर्नाटक दिल्ली के इंजन को आपका कितना पैसा मिला, प्रधानमंत्री को जवाब देना चाहिए। ಕರ್ನಾಟಕದ ಇಂಜಿನ್ಗೆ ಎಷ್ಟು ಮತ್ತೆ ದಿಲ್ಲಿಯಲ್ಲಿ ಇರತಕ್ಕಂತ ಇಂಜಿನ್ಗೆ ಎಷ್ಟು ಸಿಕ್ತಂತ ಪ್ರಧಾನಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗುತ್ತದೆ। अब भाषण में प्रधानमंत्री डबल इंजन नहीं बोल रहे। ಈಗ ಪ್ರಧಾನಮಂತ್ರಿಗಳು ಭಾಷಣದಲ್ಲಿ ಡಬಲ್ ಇಂಜಿನ್ ಮಾತು ಎತ್ತಾ ಇಲ್ಲ। प्रधानमंत्री को यह भी समझाना चाहिए कि जब कर्नाटक में बाढ़ आई तो उन्होंने कर्नाटक के लिए क्या किया। ಪ್ರಧಾನಮಂತ್ರಿಗಳು ಹೇಳಬೇಕಾಗುತ್ತದೆ ಕರ್ನಾಟಕದಲ್ಲಿ ಅವರು ಸರ್ಕಾರ ಇದ್ದಾಗ ಕರ್ನಾಟಕಕ್ಕೆ ಏನನ್ನ ಮಾಡಿದ್ರು ಅಂತ। एक स्टेप उठाया हो तो बता दें। ಒಂದೇ ಒಂದು ಮಾತು ಎತ್ತಿದ್ರು ಕೂಡ ಹೇಳಬಹುದು। जब कर्नाटक को टैक्स का पैसा कम मिला तो प्रधानमंत्री ने क्या किया, कर्नाटक की मदद कैसे की। ಯಾವಾಗ ತೆರಿಗೆ ಹಣ ಬಂದಾಗ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು, ಅದಕ್ಕೆ ಯಾವ ತರ ಉತ್ತರವನ್ನು ಕೊಟ್ಟರು। इन चीजों के बारे में प्रधानमंत्री एक जवाब नहीं देते हैं। ಇವುಗಳ ಬಗ್ಗೆ ಪ್ರಧಾನಮಂತ್ರಿಗಳು ಒಂದೇ ಕೂಡ ಒಂದು ಮಾತಾಡುವುದಿಲ್ಲ। पिछले 4 सालों में कर्नाटक की सरकार ने क्या किया उसके बारे में प्रधानमंत्री नहीं बोलते। ಕಳೆದ 4 ವರ್ಷಗಳಿಂದ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಪ್ರಧಾನಮಂತ್ರಿಗಳು ಉತ್ತರಿಸಬೇಕಾಗುತ್ತದೆ। आने वाले 5 साल में प्रधानमंत्री कर्नाटक के लिए क्या करेंगे वो भी नहीं बोलते। ಬರುವ ಮುಂದಿನ 5 ವರ್ಷಗಳಿಗೋಸ್ಕರ ಪ್ರಧಾನಮಂತ್ರಿಗಳು ಏನ್ ಮಾಡಬೇಕಂತ ಕೂಡ ಅವರು ಮಾತು ಎತ್ತುತ್ತಾ ಇಲ್ಲ। प्रधानमंत्री आपके ध्यान को हटाने की कोशिश करते हैं। ಪ್ರಧಾನಮಂತ್ರಿಗಳು ತಮ್ಮ ಮನಸ್ಥಿತಿಯನ್ನ ಅಲ್ಲೋಲಗಲ್ಲೋಲಗೊಳಿಸುವ ಪ್ರಯತ್ನದಲ್ಲಿದ್ದಾರೆ। अपनी बात करेंगे, कहेंगे कि कांग्रेस पार्टी ने मेरे ऊपर आक्रमण किया। ಮಾತೆತ್ತಿದ್ರೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು ನನ್ನ ಮೇಲೆ ಅಪವಾದನೆಯನ್ನು ಮಾಡ್ತಾ ಇದ್ದಾರೆ ಅಂತ। गिन के कहा कि 91 बार कांग्रेस के नेताओं ने मेरे बारे में बोला। ಆದ್ರೆ ಕಾಂಗ್ರೆಸ್ ಪಕ್ಷದವರು ಪದೇ ಪದೇ ನನ್ನ ಬಗ್ಗೆ ಮಾತನಾಡ್ತಿರ್ತಾರೆ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ। मगर ये चुनाव नरेंद्र मोदी के बारे में नहीं है। ये चुनाव कर्नाटक की जनता का है, कर्नाटक के किसानों का है, मजदूरों का है, छोटे व्यापारियों का है, युवाओं का है। ಆದ್ರೆ ಈ ರಾಜ್ಯದಲ್ಲಿ ಮೋದಿಜಿ ಅವರ ಇಲೆಕ್ಷನ್ ಇಲ್ಲ, ಕರ್ನಾಟಕ ರಾಜ್ಯದ ಜನತೆ ಇದೆ, ರೈತರ ಬಗ್ಗೆ ಇದೆ, ಇರ್ತಕ್ಕಂತ ನೌಜವಾನಗಳ ಇಲೆಕ್ಷನ್ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ। बेरोजगारी के बारे में है, ಬೇರೋಜ್ಗಾರಿ ಬಗ್ಗೆ ಮಾತಾಡೋದಿಲ್ಲ, महंगाई के बारे में है। ಮೆಹಗಾಯಿ ಬಗ್ಗೆ ಮಾತಾಡೋದಿಲ್ಲ। आपको मालूम है सबसे ज्यादा बेरोजगारी आज कर्नाटक में है। ತಮ್ಮೆಲ್ಲರಿಗೆ ಗೊತ್ತಿದೆ ಎಲ್ಲಕ್ಕಿಂತ ಹೆಚ್ಚಿನ ಬೇರೋಜ್ಗಾರಿ ಕರ್ನಾಟಕದಲ್ಲಿದೆ। इसका कारण नोटबंदी और गलत जीएसटी। ಇದಕ್ಕೆ ಕಾರಣ ಲೋಕತಂತ್ರ, ಲೋಕಬಂದಿ। और ये नोटबंदी और जीएसटी दोनों गरीबों से लूटने के प्रोग्राम है। ಈ ನೋಟ್ ಬಂದಿ ಹಾಗೂ ಜಿಎಸ್ಟಿ ಬಡವರ ರಕ್ತವನ್ನ ಹೀರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ। अरबपतियों को फायदा पहुंचाने वाले प्रोग्राम है। ಲಕ್ಷಾಧಿಪತಿಗಳನ್ನ ಹಾಯಾಗಿ ಅಡ್ಡಾಡಲಿಕ್ಕೆ ಬಿಟ್ಟಿದೆ। इनके बारे में प्रधानमंत्री क्यों नहीं बोलते। ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತನಾಡುವುದಿಲ್ಲ। 400 रुपए का सिलेंडर हुआ करता था यूपीए के समय, 400 ರೂಪಾಯಿ ಸಿಲಿಂಡರ್ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, 1100 रुपए का हो गया है। प्रधानमंत्री कर्नाटक की महिलाओं को यह क्यों नहीं समझाते। 1150 ರೂಪಾಯಿ ಆಗಿದೆ, ಅದರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಮಾತನಾಡುವುದಿಲ್ಲ। पेट्रोल 56 रुपए का होता था, आज 100 रुपए का हो गया है। ಪೆಟ್ರೋಲ್ ದರ 56 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ ದಾಟ ಹೋಗಿದೆ। कुकिंग ऑयल जो है 60 रुपए का होता था, 200 रुपए का हो गया। ಅಡಿಗೆ ಪದಾರ್ಥಗಳು 60 ರೂಪಾಯಿದಿಂದ 200 ರೂಪಾಯಿಗೆ ತಲುಪಿವೆ। इसके बारे में प्रधानमंत्री क्यों नहीं बोलते। ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಯಾಕೆ ಮಾತನಾಡುವುದಿಲ್ಲ। ये चुनाव ये सवाल है। ಇದು ಚುನಾವಣೆಯ ಪ್ರಶ್ನೆಯಾಗಿದೆ। मैंने कहा कि बीजेपी के लोगों ने क्या करने जा रहे हैं वो नहीं बताया। ನಮಗೆ ಹೇಳಬೇಕು ಬಿಜೆಪಿ ಜನಗಳು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ। मैं आपको बताता हूं अगले 5 साल के अंदर कांग्रेस पार्टी क्या करेगी।
ಇನ್ನು ಮುಂದೆ ತಮಗೆ ಹೇಳ್ತೀನಿ, ಮುಂದಿನ 5 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತಮಗೋಸ್ಕರ ಏನನ್ನ और ये 5 कदम हम पहले दिन पहली कैबिनेट मीटिंग में ले लेंगे। ಈ 5 ಹೆಜ್ಜೆಗಳನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಇವುಗಳ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗುವುದು। बीजेपी ने हजारों करोड़ रुपए कर्नाटक के लोगों से चोरी किया, हम हजारों करोड़ रुपए कर्नाटक की जनता को वापस देंगे। ಬಿಜೆಪಿಯವರು ಸಾವಿರಾರು ಕೋಟಿ ರೂಪಾಯಿ ಜನರಿಂದ ಕಳ್ಳತನ ಮಾಡಿದ್ರು, ಆದ್ರೆ ಕಾಂಗ್ರೆಸ್ ಸರ್ಕಾರ ಅದೇ ಹಣವನ್ನ ಮರಳಿ ಜನಗಳಿಗೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಾಗುವುದು। जितने पैसे आपसे इन्होंने चोरी किए, उतने ही पैसे हम वापस आपकी जेब में डालेंगे। ಎಷ್ಟು ಹಣ ನಿಮ್ಮಿಂದ ಕಳ್ಳತನವನ್ನ ಮಾಡಿದ್ರು ಅಷ್ಟು ಹಣವನ್ನ ತಮಗೆ ಮರಳಿ ಕೊಡುವಂತ ಕಾರ್ಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡಲಿದೆ। कैसे डालेंगे मैं आपको समझाना चाहता हूं। ಅದನ್ನು ಯಾವ ತರ ಮಾಡಬೇಕು ಅನ್ನೋದನ್ನ ಈ ಮುಖಾಂತರ ಹೇಳಬಯಸ್ತೇವೆ। महंगाई की सबसे ज्यादा चोट हमारी माताएं और बहनों को लगती है। ಇವತ್ತು ದುಬಾರಿಯ ಏನಾರಾದ್ರೂ ಒಂದು ಬಿಸಿ ತಟ್ಟಿದ್ರೆ ಅದು ತಾಯಂದಿರಿಗೆ ತಟ್ತಾ ಇದೆ। उनको हम गृह लक्ष्मी स्कीम देने वाले हैं। ಅವರಿಗೋಸ್ಕರ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ। क्रांतिकारी कदम है। 2000 रुपए हर कर्नाटक की महिला के बैंक अकाउंट में हर महीने मिलेगा। ಇದು ಕ್ರಾಂತಿಕಾರಿ ನಿರ್ಣಯ ಇದೆ। ಪ್ರತಿಯೊಂದು ಮನೆತನದ ತಾಯಿಯ ಖಾತೆಗೆ 2000 ರೂಪಾಯಿನ ಪ್ರತಿ ತಿಂಗಳ ಅವರ ಖಾತೆಗೆ ಜಮಾ ಮಾಡ್ತಿರ್ತಕ್ಕಂಥ ಕಾರ್ಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡಲಿದೆ। बाहर आंधी आए, तूफान आए, गर्मी हो, सर्दी हो, हर महीने कर्नाटक की महिलाओं को 2000 रुपए बैंक अकाउंट में सीधा मिलेगा। ಯಾವುದೇ ಸಮಯದಲ್ಲಿ ಕೂಡ ತಪ್ಪದೆ ಪ್ರತಿ ತಿಂಗಳ 2000 ರೂಪಾಯಿವನ್ನ ಪ್ರತಿಯೊಂದು ತಾಯಂದರ ಖಾತೆಗೆ ಜಮಾ ಮಾಡ್ತಿರ್ತಕ್ಕಂಥ ಕೆಲಸವನ್ನ ನಾವು ಮಾಡಲಿದ್ದೇವೆ। महिलाओं के लिए दूसरा स्कीम जिसको हम सखी कहते हैं। ಮಹಿಳೆಯರ ಎರಡನೇ ಸ್ಕೀಮ್ ಅದನ್ನ ಈಗ ಹೇಳ್ತಾ ಇದ್ದೀವಿ। कर्नाटक में जब आप बस में जाएंगी, आपको 1 पैसा नहीं देना पड़ेगा। ಕರ್ನಾಟಕದಲ್ಲಿ ತಾಯಂದಿರು ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಪ್ರವಾಸನ ಮಾಡಬಹುದು, ಯಾವುದೇ ತರದ ತಮಗೆ ಟಿಕೆಟ್ ಚಾರ್ಜ್ ಇರುವುದಿಲ್ಲ। जब भी आप बस में जाएंगी, कहीं भी कर्नाटक में कितने भी किलोमीटर आप जाना चाहें, आपको 1 पैसा नहीं देना पड़ेगा। ಕರ್ನಾಟಕದಲ್ಲಿ ತಾವು ಎಷ್ಟೇ ದೂರ ಪ್ರವಾಸವನ್ನು ಮಾಡಿದರೂ ಕೂಡ ಬಸ್ ಟಿಕೆಟ್ ಅಂತ ಒಂದೇ 1 ರೂಪಾಯಿ ಕಟ್ಟುವ ಅವಶ್ಯಕತೆ ಇಲ್ಲ। तीसरा कदम गृह ज्योति स्कीम। 200 यूनिट मुफ्त में बिजली हर परिवार को। ಮೂರನೇ ಸ್ಕೀಮ್ ಅಂತಂದ್ರೆ ಗೃಹ ಜ್ಯೋತಿ। ಯಾಕಪ್ಪ ಅಂತಂದ್ರೆ 200 ಯೂನಿಟ್ ವಿದ್ಯುತ್ವನ್ನ ಫ್ರೀ ಆಗಿ ಕೊಡ್ತಾ ಇದ್ದೀವಿ। चौथा वायदा अन्न भाग्य स्कीम। 10 किलो चावल हर परिवार के मेंबर को। ನಾಲ್ಕನೆಯದಾಗಿ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನ ಕೊಡಲಾಗುವುದು। और शायद सबसे जरूरी स्कीम युवा निधि स्कीम। ಎಲ್ಲಕ್ಕಿಂತ ಹೆಚ್ಚಿನ ಸ್ಕೀಮ್ ಅಂತಂದ್ರೆ ಯುವ ನಿಧಿ ಸ್ಕೀಮ್। प्रधानमंत्री बेरोजगारी लाए। ಪ್ರಧಾನಮಂತ್ರಿ ಅವರು ಬೇರೋಜ್ಗಾರ್ ಬಗ್ಗೆ ಮಾತನಾಡ್ತಾ ಇದ್ರು। नोटबंदी, गलत जीएसटी के कारण कर्नाटक के युवाओं को रोजगार नहीं मिल सकता। ನೋಟ್ ಬಂದ್ ಆಗಿರುವುದರಿಂದ ಕರ್ನಾಟಕದಲ್ಲಿ ಯುವಕರಿಗೆ ಕೆಲಸಗಳು ಸಿಗದೆ ಖಾಲಿ ಇರ್ತಾರೆ। 2.5 लाख सरकारी रोजगार खाली पड़े हैं। 2,500 ರೋಜ್ಗಾರ್ ಇವತ್ತು ಖಾಲಿ ಕುಳಿತಿದ್ದಾರೆ। 5 साल के अंदर हम उन 2.5 लाख रोजगार आपको पकड़ा देंगे, युवाओं को दे देंगे। 5 ವರ್ಷಗಳಲ್ಲಿ 2.5 ಲಕ್ಷ ರೋಜ್ಗಾರ್ಗಳನ್ನ ನಾವು ಅವರಿಗೆ ರೋಜ್ಗಾರವನ್ನು ಮುಟ್ಟಿಸ್ತಾ ಇದ್ದೀವಿ। और 10 लाख युवाओं को 5 साल में कर्नाटक में रोजगार देंगे। 10 ಲಕ್ಷ ಯುವಕರಿಗೆ 5 ವರ್ಷಗಳಲ್ಲಿ ರೋಜ್ಗಾರಿಯನ್ನ ಕೊಡ್ತಾ ಇದ್ದೀವಿ। मगर तब तक हम आपके लिए युवा निधि स्कीम लाए हैं। ಅದು ನಾವು ಎಲ್ಲಿವರೆಗೆ ತಮಗೆ ಯುವ ನಿಧಿಯನ್ನ ಕೊಡ್ತಾ ಇದ್ದೀವಿ ಅಂದ್ರೆ कर्नाटक के हर ग्रेजुएट को हर महीने सरकार 3000 रुपए देगी। ಕರ್ನಾಟಕದ ಪ್ರತಿಯೊಬ್ಬ ಪದವೀಧರರಿಗೂ ಕೂಡ 3000 ರೂಪಾಯಿವನ್ನ ಸಹಾಯ ನಿಧಿಯನ್ನ ಕೊಡಲಾಗುವುದು। और हर डिप्लोमा होल्डर को 1500 रुपए देगी हर महीने। ಅದೇ ರೀತಿಯಾಗಿ ಡಿಪ್ಲೊಮಾ ಓದಿರ್ತಕ್ಕಂಥ ಯುವಕರಿಗೆ 1500 ರೂಪಾಯಿ ಯುವ ನಿಧಿಯನ್ನ ಕೊಡಲಾಗುವುದು। किसान कर्नाटक की रीढ़ की हड्डी है।
ರೈತ ಕರ್ನಾಟಕದ ಬೆನ್ನೆಲುಬಾಗಿದ್ದಾರೆ. किसान को मदद करने के लिए 1.5 लाख करोड़ रुपए कर्नाटक की सरकार 5 साल में देगी. ರೈತರಿಗೆ ಸಹಾಯವನ್ನ ಮಾಡಲಿಕ್ಕೆ 1.5 ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. और दूध की जो सब्सिडी होती है आज 5 रुपए की है, उसको हम 7 रुपए की कर देंगे. ಹಾಲಿಗೋಸ್ಕರ ಇರತಕ್ಕಂತ ಸಬ್ಸಿಡಿ 5 ರೂಪಾಯಿಂದ 7 ರೂಪಾಯಿಗೆ ಹೆಚ್ಚಳವನ್ನು ಮಾಡಲಾಗ್ತಾ ಇದೆ. देखिए, मैंने साफ साफ आपको बताया कि हम आने वाले समय में क्या करेंगे. ನೋಡಿ, ನಾನು ಹೇಳಿದ್ದೀನಿ ಸರಳವಾಗಿ ಮುಂದಿನ ದಿನಮಾನಗಳಲ್ಲಿ ತಮಗೋಸ್ಕರ ಏನನ್ನ ಮಾಡ್ತಾ ಇದ್ದೀವಿ ಅಂತ. 5 क्रांतिकारी कदम मैंने आपको दिखाए 5 ಕ್ರಾಂತಿಕಾರಿ ಹೆಜ್ಜೆಗಳನ್ನ ತಮ್ಮ ಮುಂದಿಡಲಾಗಿದೆ. और मैं आपको गारंटी देता हूं पहली कैबिनेट मीटिंग में पहले दिन ये कानून बन जाएंगे. ಇವತ್ತು ಈ ವೇದಿಕೆ ಮುಖಾಂತರ ತಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಎಲ್ಲ ಆಶ್ವಾಸನೆಗಳನ್ನ ಪೂರ್ತಿಗೊಳಿಸಲಾಗುವುದು. अब प्रधानमंत्री को बताना चाहिए कि वो कर्नाटक के लिए 5 साल में क्या करने जा रहे हैं. ಇನ್ನು ಮುಂದೆ ಪ್ರಧಾನಮಂತ್ರಿ ಅವರು ಹೇಳಬೇಕು, ಇನ್ನು ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕದ ಜನತೆಗೋಸ್ಕರ ಅವ್ರು ಏನ್ ಮಾಡಲಿದ್ದಾರೆ. पिछले 3 साल उन्होंने 40% यहाँ पे सरकार ने चोरी किया. ಕಳೆದ 3 ವರ್ಷಗಳಿಂದ ಇಲ್ಲಿ 40% ರಂತೆ ಕರ್ನಾಟಕವನ್ನ ಲೂಟಿ ಮಾಡಲಿದ್ದಾರೆ. कोई विकास का काम नहीं किया. ಯಾವುದೇ ವಿಕಾಸದ ಕಾಮಗಾರಿಯನ್ನ ಮಾಡಿಲ್ಲ. युवाओं के लिए, किसानों के लिए, माताओं के लिए, बहनों के लिए कुछ नहीं किया इन्होंने. ಯುವಕರಿಗೆ, ತಾಯಂದಿರಿಗೆ ಮತ್ತು ರೈತರಿಗೋಸ್ಕರ ಯಾವುದೇ ಒಂದು ಕಾರ್ಯವನ್ನು ಅವರು ಕೈಗೊಂಡಿಲ್ಲ. सरकार चोरी की थी और सरकार ने सिर्फ चोरी की. ಸರ್ಕಾರ ಕಳ್ಳತನ ಮಾಡಿದೆ, ಕಳ್ಳತನವನ್ನೇ ಸರ್ಕಾರ ಮಾಡಿದೆ. इनको 40 नंबर बहुत अच्छा लगता है. ಇವರಿಗೆ 40 ನಂಬರ್ ಬಹಳ ಚೆನ್ನಾಗಿ ಕಾಣ್ತಿದೆ. 4 साल इन्होंने आपको 40 याद दिलवाया. 4 ವರ್ಷಗಳಿಂದ ಇವರು 40% ಗಳಂತೆ ನುಂಗಿ ನೀರು ಕುಡಿದ್ರು. चुनाव में आप इनको 40 नंबर याद दिला दीजिए. ಇವರಿಗೆ ಬರುವ ಚುನಾವಣೆಯಲ್ಲಿ 40 ನಂಬರ್ ಸಂಖ್ಯೆಯನ್ನ ಅವರಿಗೆ ನೆನಪಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. बीजेपी को 40 सीटें दिलवा दीजिए. ಬಿಜೆಪಿ ಅವರಿಗೆ 40 ಸೀಟ್ ಅಷ್ಟೇ ಗೆಲ್ಲಬೇಕು. और कांग्रेस पार्टी को 150 सीटों से जिताइए. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ 150ಕ್ಕಿಂತ ಹೆಚ್ಚು ಸೀಟ್ಗಳಿಂದ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. क्योंकि अगर हमने कांग्रेस को 150 सीट से नहीं जिताया तो फिर ये फिर से सरकार को चोरी करने की कोशिश करेंगे. ನಾವು ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿದ್ರೆ 150 ಸೀಟ್ಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿದ್ರೆ ಮತ್ತೆ ಬಿಜೆಪಿಯವರು 40% ದಿಂದ ಕಳ್ಳತನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. और फिर इस बार 40% कमीशन लिया, अगली बार शायद 50% कमीशन लेंगे. ಈ ಸಲ 40% ತಗೊಂಡಿದ್ದಾರೆ, ಮತ್ತೆ ಅಪ್ಪಿತಪ್ಪಿ ಅವ್ರ ಸರ್ಕಾರ ಬಂದ್ರೆ ಮುಂದೆ 50% ಕೂಡ ತಗೋಬಹುದು. कांग्रेस पार्टी गरीबों की सरकार, किसानों की, मजदूरों की सरकार, छोटे व्यापारियों की सरकार लाएगी. ಕಾಂಗ್ರೆಸ್ ಪಕ್ಷ ರೈತರು, ತಾಯಂದಿರು, ಸಣ್ಣ ವ್ಯಾಪಾರಿಗಳ ಪಕ್ಷ ಇದೆ. हम झूठे वायदे नहीं करते हैं. 15 लाख रुपए बैंक अकाउंट में डालने वाले वायदे हम नहीं करेंगे. ನಾವು ಯಾವತ್ತೂ ಸುಳ್ಳು ಹೇಳೋದಿಲ್ಲ. 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೇವೆ ಅಂತ ಸುಳ್ಳು ಹೇಳಿ ಯಾವತ್ತೂ ಮತವನ್ನ ಕೇಳಿಲ್ಲ. आपने हमारी पिछली सरकार देखी है, सिद्धरमैया जी की सरकार आपने देखी, उसका काम आप जानते हो. ನೀವು ಇದಕ್ಕಿಂತ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ನೋಡಿದಿರಿ, ನಿಚ್ಚಳವಾಗಿ ಸರ್ಕಾರವನ್ನ ನೀಡಿದ್ದಾರೆ. वो गरीबों की थी, कमजोर लोगों की सरकार थी, किसानों की, मजदूरों की सरकार थी. ಬಡವರ, ರೈತರ ಮತ್ತು ಎಲ್ಲ ಜನಾಂಗದವರ ಸರ್ಕಾರವಾಗಿತ್ತು. वैसी ही सरकार हम फिर से कर्नाटक में चलाएंगे. ಅಂಥದ್ದೇ ಸರ್ಕಾರವನ್ನ ಮತ್ತೆ ನಾವು ಅಧಿಕಾರಕ್ಕೆ ತರೋಣ. और याद रखिए, जितना पैसा बीजेपी ने आपसे लिया उतना पैसा हम आपकी जेब में वापस डालेंगे. ಎಷ್ಟು ಬಿಜೆಪಿಯವರು ನಿಮ್ಮಿಂದ ದುಡ್ಡನ್ನ ವಸೂಲಿ ಮಾಡಿದ್ರು ಅಷ್ಟ ಹಣವನ್ನ ತಮಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಲಿದೆ. गर्मी में आप दूर दूर से आए, इसके लिए आप सबको दिल से धन्यवाद. ತಾವು ದೂರದಿಂದ ಇಂಥ ಬಿಸಿಲಲ್ಲಿ ಬಂದಿದ್ದಕ್ಕಾಗಿ ತಮಗೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. नमस्कार, जय हिंद. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತು.